ಸಿಂಹರಾಶಿ ವೀಕ್ಷಕ ಮಹಾಶಯರೇ, ಜುಲೈ ತಿಂಗಳ ಸಿಂಹರಾಶಿ ಯಾವ ರೀತಿಯ ಫಲಾಫಲಗಳನ್ನು ಕೊಡ್ತಾ ಇದ್ದಾರೆ ನೋಡೋಣ. ಈ ತಿಂಗಳಿನಲ್ಲಿ ನಿಮ್ಮ ರಾಶಿಯಾಧಿಪತಿ ಸೂರ್ಯ 16ನೇ ತಾರೀಕು ಮುಂದಿನ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಸಂಚರಿಸ್ತಾ ಇರೋದು. ಆದರೂ ಯೋಚಿಸುವಂಥ ಅಗತ್ಯವಿಲ್ಲ. ಏಕೆಂದರೆ ಸೂರ್ಯನಿಗೆ ಲಾಭಸ್ಥಾನಾಧಿಪತಿಯಾದ ಬುಧನಿಗೂ ಮಿತ್ರನಾಗಿದ್ದಾನೆ, ವ್ಯಯಸ್ಥಾನಾಧಿಪತಿಯಾದ ಚಂದ್ರನಿಗೂ ಮಿತ್ರನಾಗಿದ್ದಾನೆ. ಆದ್ದರಿಂದ ನಿಮ್ಮ ರಾಶಿ ಬಲಿಷ್ಠವಾಗಿದೆ. ಆರೋಗ್ಯದಿಂದ ಶಾರೀರಿಕವಾಗಿ ಬಲಿಷ್ಠರಾಗ್ತೀರಾ. ನಿಮಗೆ ಸೂರ್ಯನಿಂದ ಒಳ್ಳೆಯ ಶುಭ ವಿಚಾರವಾಗಿದೆ. ಈಗಾಗಲೇ ಜೂನ್ 27 ಆಷಾಢ ಶುಕ್ರವಾರ ಪ್ರಾರಂಭವಾಗಿದೆ. ಜುಲೈ 11, 18 ಮತ್ತು 25 ಈ ಶುಕ್ರವಾರ 3 ಆಷಾಢ ಶುಕ್ರವಾರ ಇದೆ. ಈ ದಿನಗಳಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ತಾಯಂದಿರು ಅವರವರ ಪದ್ಧತಿಯ ಪ್ರಕಾರ ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ಅಮ್ಮನವರ ಪೂಜಿಸುವುದರಿಂದ ನಿಮಗೆ ಹೆಚ್ಚಿನ ಧನಧಾನ್ಯ ಸಮೃದ್ಧಿ ಹಾಗೂ ವಿಜಯವನ್ನು ಹೊಂದಿ ಆಕೆಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತೀರಾ. ಇನ್ನು ಜುಲೈ ತಿಂಗಳಲ್ಲಿ ಗುರುವಿನ ವಿಚಾರ ಹೇಳಬೇಕಾದರೆ ಸಿಂಹರಾಶಿಗೆ ಪಂಚಮಾಧಿಪತಿ ಅದೃಷ್ಟಾಧಿಪತಿ ಗುರುವಾದ್ದರಿಂದ ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ನಿಂತು ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ. ನಿಮಗೆ ಹೆಚ್ಚಾಗಿ ಲಾಭದಾಯಕವಾಗುತ್ತೆ. ನಿಮ್ಮ ರಾಶಿಯಲ್ಲಿ ಸೂರ್ಯಗ್ರಹವೂ ಬಲಿಷ್ಠರಾಗಿದ್ದಾರೆ ಹಾಗೂ ಗುರುವೂ ಬಲಿಷ್ಠರಾಗಿದ್ದಾರೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಕಾಣ್ತೀರಾ. ಖಂಡಿತವಾಗಲೂ ರಾಜಕೀಯದಲ್ಲಿ ಅಧಿಕಾರ ಪ್ರಭಾವ ಚೆನ್ನಾಗಿರುತ್ತೆ. ಬಿಸ್ನೆಸ್ ಮಾಡುವವರಿಗೆ ಉತ್ತಮವಾದ ಫಲಗಳು ಲಭಿಸುತ್ತೆ. ಇಷ್ಟೇ ಅಲ್ಲ, ಮತ್ತೊಂದು ಲಾಭದಾಯಕವಾಗಿರೋದು ಅಂದರೆ ಲಾಭಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಆಗಿ ತುಂಬ ಅದ್ಭುತ ನಡೆಯುವ ಸಾಧ್ಯತೆ ಇದೆ. ಬುಧಗ್ರಹವು ಲಾಭಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಆಗಿ ತುಂಬ ಅದ್ಭುತ ನಡೆಯುವ ಸಾಧ್ಯತೆ ಇದೆ. ಮನೆ ಕೊಂಡುಕೊಳ್ಳೋದು, ಸ್ವಕ್ಷೇತ್ರದಲ್ಲಿ ಅತ್ಯಂತ ಶುಭ ಫಲ ಕೊಡೋದು ನಿಮ್ಮ ರಾಶಿಯಲ್ಲಿ ಕಾಣ್ತಾ ಇದೆ. 10ನೇ ತಾರೀಕು ಗುರುಪೌರ್ಣಮಿ. ಆ ದಿನದಂದು ಗುರುವನ್ನು ಧ್ಯಾನಿಸಿ ಭಜಿಸಿ, ಏಕೆಂದರೆ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಅವರ ಆಶೀರ್ವಾದ ಪಡೆಯಬೇಕು. 16ನೇ ತಾರೀಕು ದಕ್ಷಿಣಾಯಣ ಪುಣ್ಯಕಾಲ. ಅಂದಿನಿಂದ ದಾನ ಧರ್ಮಾದಿಗಳನ್ನು ಮಾಡಿ, ದೇವರ ಜಪ ತಪ ಧ್ಯಾನಗಳನ್ನು ಮಾಡಿ ಮತ್ತಷ್ಟು ಗ್ರಹಗಳ ಉತ್ತಮ ಫಲಗಳನ್ನು ಪಡೆದುಕೊಳ್ಳಿ. 24ನೇ ತಾರೀಕು ಅಮಾವಾಸ್ಯೆಯ ದಿನ. ಅಂದು ಜ್ಯೋತಿರ್ಭೀಮೇಶ್ವರ ವ್ರತ. ಆ ದಿನ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಭೀಮನಂತಹ ಗಂಡ ಸಿಗಲಿ ಅಂತ ಪೂಜೆ ಮಾಡಿಸುವಂಥದ್ದು. ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಪತಿಗೆ ಯಾವುದೇ ದೋಷಗಳು ಇಲ್ಲದೆ ಭೀಮನಂತಹ ಶಾರೀರ ಪ್ರಾಪ್ತಿಯಾಗಲಿ ಅಂತ ಬಯಸುವಂಥದ್ದು. ಹಾಗೆಯೇ ತಾಯಂದಿರು ತನ್ನ ಗಂಡನಿಗೆ ಯಾವುದೇ ದೋಷ ಇಲ್ಲದೆ ಪರಿಹಾರವಾಗಿ ಆರೋಗ್ಯವಾಗಿ ಇರಲಿ, ದೀರ್ಘ ಸುಮಂಗಲಿಯ ಯೋಗ ಸಿಗಲಿ ಅಂತ ಅಮಾವಾಸ್ಯೆಯ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಮಾವಾಸ್ಯೆ ದಿನ ನಿಮ್ಮ ಮನೆಯಿಂದ ಚತುರ್ಥಾಧಿಪತಿ ಭಾಗ್ಯಾಧಿಪತಿಯಾದಂತಹ ಕುಜಗ್ರಹ ನಿಮ್ಮ ಮನೆಯಲ್ಲೇ ಇರೋದರಿಂದ ಹೆಚ್ಚು ಸುಖವನ್ನು ಪಡಿತೀರಾ. ಯಾವುದೇ ದೋಷವಿಲ್ಲ ಕುಜಗ್ರಹದಿಂದ. ನಿಮ್ಮ ರಾಶಿಯಿಂದ 6 ಮತ್ತು 7ನೇ ಮನೆಯಲ್ಲಿ ಇರತಕ್ಕಂತಹ ಶನಿ ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ. ಅಷ್ಟಮ ಶನಿ ದೋಷ ಈಗಾಗಲೇ 3 ತಿಂಗಳಾಗಿದೆ ನಿಮಗೆ ಪ್ರಾರಂಭವಾಗಿ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯನಿಂದ ಕೆಲಸಗಳು ನಿಧಾನಗತಿಯಲ್ಲಿ ಆಗುತ್ತೆ, ಆದರೆ ಸಕ್ಸಸ್ ಕಾಣ್ತೀರಾ. ನಿಮ್ಮ ಅನಿಸಿಕೆಗಳು ನೆರವೇರುತ್ತೆ. ಸ್ವಲ್ಪ ಮಂದಗತಿಯಲ್ಲಿ ಗೋಲ್ ರೀಚ್ ಆಗ್ತೀರಾ. 3 ಮತ್ತು 10ನೇ ಮನೆಯ ಅಧಿಪತಿಯಾದಂಥ ಶುಕ್ರ 10ನೇ ಮನೆಯಲ್ಲಿಯೇ ಇದ್ದಾರೆ. ಧೈರ್ಯ ಹೆಚ್ಚಾಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಒಳಿತನ್ನು ಕಾಣಬಹುದು. ಆರೋಗ್ಯದಿಂದ ಬಲಿಷ್ಠರಾಗ್ತೀರಾ. ಇನ್ನು
ಸಪ್ತಮದಲ್ಲಿ ರಾಹು ಇರೋದರಿಂದ ಮದುವೆ ವಿಚಾರ ಸ್ವಲ್ಪ ಸತಿಪತಿಗಳ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಇಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಿಮಗೆ ಮುಖ್ಯವಾಗಿ 3 ಗ್ರಹಗಳು ಲಾಭದಲ್ಲಿದೆ. ಗುರುವಿನಿಂದ ಸಂತಾನ, ಧನ, ಶುಭ ಕಾರ್ಯ. ಬುಧನಿಂದ ವಿದ್ಯೆ, ವ್ಯಾಪಾರ, ಬುದ್ಧಿ. ಸೂರ್ಯನಿಂದ ತಂದೆಯ ಆಶೀರ್ವಾದ, ಪಿತೃಗಳ ಆಶೀರ್ವಾದ ದೊರೆಯುತ್ತೆ. ಉದ್ಯೋಗ, ಆರೋಗ್ಯ ಇಷ್ಟೂ ಸಹ ಈ 3 ಗ್ರಹದಿಂದ ನಿಮಗೆ ವರದಾನವಾಗಲಿದೆ. ಈ ಜುಲೈ ತಿಂಗಳ ಸಿಂಹರಾಶಿಗೆ ಬಹಳಷ್ಟು ಲಾಭದಾಯಕವಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಶನಿಯಿಂದ ಬರಬಹುದು, ಆದರೆ ಸಂತೋಷವಾಗಿರ್ತೀರ, ಆನಂದದಿಂದಿರ್ತೀರ. ಸಡಗರದಿಂದ ಸಮೃದ್ಧಿಯೊಂದಿಗೆ ಜಯಪ್ರಾಪ್ತಿಯಾಗುತ್ತೆ. ಚಿಂತೆ ಬೇಡ, ಧೈರ್ಯವಾಗಿರಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ.